ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿನಿತ್ಯವೂ ದೇವರ ಕೃಪೆಯು ನಮ್ಮನ್ನು ಆವರಿಸಿಕೊಂಡು ಆ ದಿನ ಪೂರ್ತಿಯೂ ನಮ್ಮನ್ನು ಅದ್ಭುತವಾಗಿ ನಡೆಸುತ್ತಿದೆ. ಅದರಲ್ಲೂ ಯೇಸುವಿನೊಂದಿಗೆ ನಡೆಯಲು ಆರಂಭಿಸಿದರೆ ಆತನು ಕರ ಹಿಡಿದು ನಮ್ಮನ್ನು ಸುಂದರವಾಗಿ ನಡೆಸುವನು. ಆತನು ನಮಗೆ ಅನೇಕ ಆಲೋಚನೆಗಳನ್ನು ಕೊಡುತ್ತಾನೆ, ವಾಗ್ದಾನಗಳನ್ನು ಕೊಡುತ್ತಾನೆ, ತನ್ನ ನಡೆಸುವಿಕೆಯನ್ನು ಅನುಗ್ರಹಿಸುತ್ತಾನೆ. ನಾವು ಹೇಗೆ ಇರಬೇಕೆಂಬುದಾಗಿ ಆತನ ಆಗ್ರಹವನ್ನು ನಮಗೆ ತಿಳಿಸುತ್ತಾನೆ. ಹಾಗಾದರೆ ದೇವರು ಹೇಳುವಂಥ ಒಂದೊಂದು ಮಾತನ್ನು ನಾವು ಗಮನವಾಗಿ ಕೇಳಿ ನಮ್ಮ ಜೀವಿತವನ್ನು ಅರ್ಪಿಸಿಕೊಂಡರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷ, ಉಲ್ಲಾಸ ಇದ್ದೇ ಇರುತ್ತದೆ. ಸರಿ, ಈ ದಿನದಲ್ಲಿ ದೇವರು ನಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಎಂಬುದಾಗಿ ನಾವು ನೋಡೋಣವಾ? ಮತ್ತಾಯ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಿಮ್ಮನ್ನು ನೋಡಿ ನನ್ನನ್ನು ನೋಡಿಯೇ ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಲೋಕ ಅಂದರೆ ನಮ್ಮ ಸುತ್ತಲೂ ಇರುವಂಥ ಜನರು, ನಾವು ವಾಸಿಸುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಅಥವಾ ಓದುವಂಥ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಿ, ನಾವು ವಾಸವಾಗಿರುವಂಥ ಜಾಗದಲ್ಲಿ ಜನರಿಗೆ ಬೆಳಕಾಗಿರಬೇಕಂತೆ. ಲೋಕಕ್ಕೆ ಬೆಳಕು ಅಂದರೆ ನೋಡಿ, ಈ ಮುಂಜಾನೆ ಸಮಯದಲ್ಲಿ ಸೂರ್ಯನು ಉದಯಿಸುವಾಗ ನೋಡಿದರೆ ಆಗಲೇ ನಮ್ಮೊಳಗೆ ಒಂದು ರೀತಿ ಸಂತೋಷವು ಕಾಣಬರುತ್ತದೆ. ಯಾಕೆಂದರೆ ಇರುಳು ನೀಗಲು ಆರಂಭಿಸುತ್ತದೆ, ಲೋಕದಲ್ಲೆಲ್ಲ ಬೆಳಕು ಹರಡುತ್ತದೆ. ಅದು ಮನಸ್ಸಿಗೆ ಬಹಳ ರಮ್ಯವಾಗಿ ಸಂತೋಷವಾಗಿರುತ್ತದೆ. ಹೌದಲ್ಲ? ಬೆಳಕು ಬರುತ್ತಾ ಬರುತ್ತಾ ಹಾಗೆ ಸಂತೋಷ. ಇರುಳು ಬರುವಾಗ ನಮಗೆ ತಿಳಿಯದೆ ಒಂದು ಭಯ, ಆತಂಕ ಹೃದಯವನ್ನು ಆವರಿಸಿಕೊಳ್ಳುತ್ತದೆ. ಆದ್ದರಿಂದಲೇ ನಾವು ನಮ್ಮ ಮನೆಗಳಿಗೆ ಹೋಗಿ ಅಲ್ಲಿ ಇರುತ್ತೇವೆ. ಆದರೆ ಬೆಳಕು ಬಂದ ಕೂಡಲೇ ನಾವು ಹೊರಗೆ ನಡೆದಾಡಲು ಆರಂಭಿಸುತ್ತೇವೆ. ಅಂದರೆ ಬೆಳಕು ನಮ್ಮ ಜೀವಿತದಲ್ಲಿ ಬಹಳ ಬಹಳ ಮುಖ್ಯವಾದದ್ದು. ಈ ಲೋಕದಲ್ಲಿ ಅನೇಕ ಇರುಳುಗಳು ಇವೆ. ಪಾಪ ಎಂಬಂಥ ಇರುಳು, ಶಾಪ ಎಂಬಂಥ ಇರುಳು, ವ್ಯಾಧಿ ಎಂಬಂಥ ಇರುಳು, ಸೈತಾನ ಎಂಬಂಥ ಇರುಳು. ಇವುಗಳಿಂದ ಬಾಧಿಸಲ್ಪಟ್ಟಂಥ ಜನರು ಅನೇಕರು ಇದ್ದಾರೆ. ಅವರ ಹೃದಯ ಇರುಳಿನಿಂದ ಬಾಧಿಸಲ್ಪಟ್ಟಿರುವುದರಿಂದ ಭವಿಷ್ಯತ್ ಕಾಲದ ಕುರಿತ ನಂಬಿಕೆ ಇಲ್ಲದೆ ಭಯದಲ್ಲಿಯೂ ಕಳವಳದಲ್ಲಿಯೂ ಬಾಳುತ್ತಾ ಇರುವಂಥವರು ಅನೇಕರು. ಅದಕ್ಕೆ ದೇವರು ಹೇಳುತ್ತಾರೆ, ನನ್ನ ಮಕ್ಕಳಾಗಿರುವಂಥ ನೀವು ಬೆಳಕಾಗಿ ಇದ್ದೀರಿ. ನಿಮ್ಮ ಬೆಳಕಿನ ಮೂಲಕ ಅವರ ಜೀವಿತದಲ್ಲಿರುವಂಥ ಇರುಳು ನೀಗಬಹುದು. ನೀವು ಬೆಳಕಾಗಿರಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಅದು ಹೇಗೆ ಬೆಳಕಾಗಿ ಇರುವುದು ಎಂಬುದಾಗಿ ಕೇಳುವುದಾದರೆ, ಹೀಗೆ ನಾನೊಂದು ಸಭೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಸಹೋದರ ಹೇಳಿದಂಥ ಸಾಕ್ಷಿ ನನಗೆ ಬಹಳ ಆಶ್ಚರ್ಯವಾಗಿತ್ತು. ಒಬ್ಬ ಯವನಸ್ಥ ಸಹೋದರ ಎಲ್ಲರ ಮಧ್ಯದಲ್ಲಿ ನಿಂತು ನಾನೊಂದು ಸಾಕ್ಷಿಯನ್ನು ಹೇಳುತ್ತೇನೆಂಬುದಾಗಿ ಕೇಳಿಕೊಂಡು ಸಾಕ್ಷಿಯನ್ನು ಹೇಳಿದನು. ಏನೆಂದು ಕೇಳುವಾಗ, ನಾನು ಕ್ರೈಸ್ತ ಕುಟುಂಬಕ್ಕೆ ಸೇರಿದವನು, ಅದರಲ್ಲೂ ನನಗೆ ದೇವರ ಮೇಲೆ ನಂಬಿಕೆ ಎಲ್ಲ ಇಲ್ಲ. ದೇವರು ಎಂಬುದಾಗಿ ಹೇಳಿದರೆ ದೇವರೆಲ್ಲ ಇಲ್ಲ ಎಂದು ಹೇಳುವೆ. ಆದರೆ ನಾನು ವಿದ್ಯಾಭ್ಯಾಸ ಮುಗಿಸಿ ನನಗೆ ಕೆಲಸ ಇಲ್ಲ, ಭವಿಷ್ಯತ್ ಕಾಲದ ಕುರಿತ ನಂಬಿಕೆ ಇಲ್ಲ, ಒಂದು ಇರುಳು ಆವರಿಸಿಕೊಂಡಂಥ ಅವಸ್ಥೆಯಲ್ಲಿ ಇದ್ದೆ. ಏನು ಮಾಡುವುದೆಂಬುದಾಗಿ ಕಳವಳದಲ್ಲಿ ಇರುವಾಗ ಈ ಪಟ್ಟಣದಲ್ಲಿ ನನ್ನೊಂದಿಗೆ ಓದಿದಂಥ ಒಬ್ಬ ಸ್ನೇಹಿತ, ನಾವು ಒಟ್ಟಿಗೆ ಓದಿದಂಥ ಸ್ನೇಹಿತರು, ನನ್ನ ಸ್ನೇಹಿತ ಇಲ್ಲಿ ಇರುವುದನ್ನು ನಾನು ತಿಳಿದು ನಾನಿಲ್ಲಿ ಬಂದು ಸ್ವಲ್ಪ ದಿನ ಇದ್ದುಕೊಂಡು ಕೆಲಸವನ್ನು ಹುಡುಕುತ್ತೇನೆಂಬುದಾಗಿ ಅವರ ಬಳಿಯಲ್ಲಿ ಕೇಳಿಕೊಂಡಾಗ ಅವರ ಮನೆಯಲ್ಲಿ ಇರುವುದಕ್ಕೆ ನನಗೆ ಅವಕಾಶ ಕೊಟ್ಟರು. ಅವರು ಒಬ್ಬರು ಕ್ರೈಸ್ತರು, ದೇವರ ಸೇವೆಯನ್ನು ಕೂಡ ಮಾಡುತ್ತಾರೆ. ನಾನು ಅವರೊಂದಿಗೆ ತಂಗಿದ್ದಾಗ ನನಗೆ ಆಹಾರವನ್ನೆಲ್ಲ ಕೊಟ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಂಡರು. ನನಗೆ ದೇವರ ಮೇಲೆ ನಂಬಿಕೆಯೇ ಇಲ್ಲ. ಅವರು ನನ್ನೊಂದಿಗೆ ಯೇಸುವಿನ ಕುರಿತಾಗಿ ಏನು ಹೇಳಲಿಲ್ಲ. ಆದರೆ ನನಗೆ ಬಹಳ ಪ್ರೀತಿ ತೋರಿದರು, ನನಗೆ ಸಹಾಯ ಮಾಡಿದರು. ಅವರ ಜೀವಿತವನ್ನು ನಾನು ಗಮನಿಸಿದೆ. ಅವರು ಸತ್ಯವೇದ ಓದುವರು, ಪ್ರಾರ್ಥಿಸುವರು, ಬಹಳ ಪ್ರೀತಿಯಿಂದ ಇರುವರು. ಅವರ ಜೀವಿತದಲ್ಲಿರುವಂಥ ಪರಿಶುದ್ಧತೆ, ತಾಳ್ಮೆ, ಮಮತೆ, ಅಕ್ಕರೆ, ಈ ರೀತಿಯಾಗೆಲ್ಲ ಒಬ್ಬ ಯವನಸ್ಥನಲ್ಲಿ ಇರುವುದಕ್ಕೆ ಸಾಧ್ಯವಾ? ಆ ರೀತಿಯಾಗೆಲ್ಲ ನಾನು ಯೋಚಿಸಲು ಆರಂಭಿಸಿದೆ. ಹೇಗೆ ಇವರಿಂದ ಈ ರೀತಿ ಇರುವುದಕ್ಕೆ ಸಾಧ್ಯ? ಆಗಲೇ ನಾನು ಅರಿತುಕೊಂಡೆ, ಇವರೊಂದಿಗೆ ಇರುವಂಥ ಯೇಸು, ಆತನ ಮೂಲಕವಾಗಿಯೇ ಇವರು ಈ ರೀತಿಯಾದಂಥ ಒಂದು ಆಶೀರ್ವಾದವಾದ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ. ಹಾಗಾದರೆ ಯೇಸು ಸಂಗಡ ಇರುವಂಥ ಇವರ ಜೀವಿತವೇ ಈ ರೀತಿ ಇರುವುದಾದರೆ ಆ ಯೇಸು ಹೇಗಿರುತ್ತಾರೆ ಎಂಬುದಾಗಿ ಅರಿತುಕೊಳ್ಳಲು ಬಯಸಿದೆ. ನಾನು ಇವರ ಜೀವಿತದ ಮೂಲಕವಾಗಿ ಯೇಸುವನ್ನು ಅರಿತುಕೊಂಡು ಯೇಸುವೇ ದೇವರೆಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಅವರು ಹೇಳಿದರು. ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ದೆ, ಈಗ ಯೇಸುವನ್ನು ದೇವರೆಂಬುದಾಗಿ ನಂಬುತ್ತೇನೆ. ಇದು ಹೇಗೆ ಒಬ್ಬ ಯವನಸ್ಥನ ಜೀವಿತ ಪ್ರಕಾಶಿಸಿತು, ಅವನು ಬೆಳಕಾಗಿ ಇದ್ದನು. ಆದ್ದರಿಂದ ಇರುಳಿನ ಅವಸ್ಥೆಯಲ್ಲಿ ಇದ್ದಂಥ ಈ ಯವನಸ್ಥನ ಜೀವಿತದಲ್ಲಿ ಒಂದು ಬೆಳಕು ಬಂದಿತು. ಅದರ ಮೂಲಕ ಯೇಸುವನ್ನು ಅರಿತುಕೊಂಡನು. ಇದನ್ನೇ ದೇವರು ಬಯಸುತ್ತಾರೆ.
ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಜೀವಿತ ಮಾತನಾಡಬೇಕು. ನೀವು ವಾಸಿಸುವ ಸ್ಥಳದಲ್ಲಿ ನಿಮ್ಮ ಜೀವಿತದ ಮೂಲಕವಾಗಿ ಮತ್ತೊಬ್ಬರು ಯೇಸುವನ್ನು ನೋಡಬೇಕು. ನಿಮ್ಮ ಬೆಳಕು ಪ್ರಕಾಶಿಸಬೇಕು. ನಿಮ್ಮ ಪರಿಶುದ್ಧತೆ, ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ಸಹಾಯ ಮಾಡುವ ಗುಣ, ಕ್ಷಮಿಸುವ ಹೃದಯ, ಈ ರೀತಿಯಾಗಿ ಯೇಸುಕ್ರಿಸ್ತನು ಹೇಳಿಕೊಟ್ಟ ಈ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಬಂದು ನಾವು ಆ ರೀತಿಯಾಗಿ ಬಾಳುವಾಗ ನಮ್ಮ ಜೀವಿತ ಪ್ರಕಾಶಿಸುತ್ತದೆ. ಅನೇಕರು ಅದರಲ್ಲಿ ಒಂದು ಹೊಸ ಜೀವಿತವನ್ನು ಹೊಂದಿಕೊಳ್ಳಲು ಸಾಧ್ಯ. ನೀವದನ್ನು ಆಗ್ರಹಿಸುತ್ತೀರಾ? ದೇವರದನ್ನು ಬಯಸುತ್ತಾರಲ್ಲವ? ದೇವರೇ, ನನ್ನ ಜೀವಿತ ಬೆಳಕಾಗಿ ಇರಬೇಕು, ನಾನು ಇರುವಂಥ ಸ್ಥಳದಲ್ಲಿ, ವಾಸಿಸುವಂಥ ಸ್ಥಳದಲ್ಲಿ ಬೆಳಕಾಗಿರಬೇಕು, ನನಗೆ ಅದಕ್ಕೆ ಕೃಪೆ ಕೊಡಿ ಎಂದು ಕೇಳುವಿರಾ? ಹಾಗೆ ಪ್ರಾರ್ಥನೆ ಮಾಡಿರಿ. ತಂದೆಯೇ, ಯೇಸುವೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ್ದೀರಿ. ಲೋಕಕ್ಕೆ ನೀವೇ ಬೆಳಕು ಎಂಬುದಾಗಿ ಹೇಳಿದಿರಿ. ನಾನು ಲೋಕಕ್ಕೆ ಬೆಳಕಾಗಿರುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ. ನನ್ನ ಜೀವಿತ ಪ್ರಕಾಶಿಸಬೇಕು. ನಾನು ಮತ್ತೊಬ್ಬರಿಗೆ ಬೆಳಕನ್ನು ತೋರ್ಪಡಿಸಬೇಕು. ಅದಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.